ನಮಗೆ ಗೊತ್ತಿದೆ, ನಾನು ಸಚಿವನಾಗಿದ್ದಾಗ ನಮ್ಮ BJP ಸರ್ಕಾರದಲ್ಲಿ ರಾಷ್ಟ್ರೀಯ ಹೆದ್ದಾರಿ 69 ಇತ್ತು. ಈ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಬೈರೇನಹಳ್ಳಿ ಕ್ರಾಸಿಂದ ಹಿಡಿದು ಅಣಕನೂರು ಕ್ರಾಸ್ವರೆಗೂ 52 ಕಿಲೋಮೀಟರ್. ಇದರ ಕಾಮಗಾರಿಯನ್ನು ನಮ್ಮ ಕೇಂದ್ರ ಭೂ ಸಾರಿಗೆ ಸಚಿವರಾಗಿರ್ತಕ್ಕಂಥ ಶ್ರೀ ನಿತಿನ್ ಗಡ್ಕರಿ ಅವರು 400 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಟೆಂಡರ್ ಹಾಕಿದಾಗ -26-27% ಕೋಟ್ ಮಾಡಿ ಈಗ 330 ಕೋಟಿಗೆ ಇಳಿದಿದೆ. ಇದು ಕಾಮಗಾರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಂಚೇನಹಳ್ಳಿ ತಾಲೂಕಿನಲ್ಲಿ ಎಲ್ಲ ಕೂಡ ನಡೀತಾ ಇದೆ. ಈಗ ಮಹಾತ್ಮ ಗಾಂಧಿ ರಸ್ತೆ ನಮ್ಮ ನಗರ ಪ್ರದೇಶದಲ್ಲಿ ಹಾದಿ ಹೋಗುವಂಥದ್ದಕ್ಕೆ ಇಲ್ಲಿ ಪ್ರಾರಂಭ ಆಗ್ತಾ ಇದೆ. ಆಗೋದಕ್ಕಿಂತ ಮುಂಚೆ ಅನೇಕ ಮಳಿಗೆಗಳು, ಕಟ್ಟಡಗಳು ಏನು ರಾಷ್ಟ್ರೀಯ ಹೆದ್ದಾರಿ ನಿಯಮದ ಒಳಗಡೆ ಇದೆ, ಅದನ್ನು ಇವತ್ತು ತೆರವುಗೊಳಿಸಬೇಕಾಗಿದೆ. ಇವತ್ತು ಏನು ಕೆಂಪು ಮಾರ್ಕನ್ನು ಹಾಕಿದ್ದಾರೆ ಅಂದರೆ ರಸ್ತೆಯ ಮಧ್ಯಭಾಗದಿಂದ 50 ಅಡಿ ಆ ಕಡೆ ಈ ಕಡೆ ರಸ್ತೆ ಕ್ಲಿಯರ್ ರಸ್ತೆ 2 ಲೇನ್ ಬರುತ್ತೆ. ಆ ಕಡೆ ಈ ಕಡೆ 30 ಅಡಿ ರಸ್ತೆಗಳು, ಮಧ್ಯದಲ್ಲಿ 5 ಅಡಿಯ ಸೆಂಟ್ರಲ್ ಮೀಡಿಯನ್ ಬರುತ್ತೆ. ಲೈಟಿಂಗ್ಸ್ ಆಗಲಿ, ಕೆಲವು ಅಲಂಕಾರಿಕವಾಗಿರ್ತಕ್ಕಂಥ ಗಿಡಗಳಾಗಲಿ, ಸಸ್ಯ ಗಿಡಗಳು. ಆ ಕಡೆ 30 ಅಡಿ ಆದಮೇಲೆ ಡ್ರೈನೇಜ್, ಎರಡೂ ಕಡೆ ಡ್ರೈನೇಜ್ ಸುಮಾರು 5 ಅಡಿನ 6 ಅಡಿ ಡ್ರೈನೇಜ್ ಆಳ ಬಂದು ಒಂದು 5 ಅಡಿ ಇರಬೇಕು ಅಂತ ಹೇಳಿದ್ದೀವಿ. ರಸ್ತೆಗಿನ್ನ ಒಂದು 8 ಇಂಚು ಮೇಲಿರುತ್ತೆ, 8 ಇಂಚು ಮೇಲಿರುತ್ತೆ. ಸೊ ಅದನ್ನೇ ಬ್ಯೂಟಿಫಿಕೇಷನ್ ಮಾಡಿ ರಸ್ತೆ ಇದು ಏನು ಡ್ರೈನೇಜ್ ಮೇಲ್ಗಡೆನೆ ಟೈಲ್ಸ್ ಹಾಕಿ ಅದೇ ಪಾದಚಾರಿ ಮಾರ್ಗ ಆಗುತ್ತೆ. ಅದಾದ ಮೇಲೆ ರಸ್ತೆಗೆ ಇವತ್ತು ಅಂಗಡಿಗಳಿಗೆ, ಮಳಿಗೆಗಳಿಗೆ ಅಥವಾ ಎಲ್ಲಿಗೆ ಹೋಗಬೇಕು ಅಂದರೆ ಕಟ್ಟಡಗಳಿಗೆ ಅಲ್ಲಿ ಅಟ್ಲೀಸ್ಟ್ 5-6 ಅಡಿ ಜಾಗ ಬೇಕಾಗುತ್ತೆ. ಅದನ್ನು ತೆರವುಗೊಳಿಸಲಿಕ್ಕೆ ನಾನು ಈಗಾಗಲೇ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಇದು ರಾಷ್ಟ್ರೀಯ ಹೆದ್ದಾರಿ, ಪ್ರತಿ ರೂಪಾಯಿ ಕೂಡ ನಾವು ತಂದಂಥ ಹಣ, ಕೇಂದ್ರ ಸರ್ಕಾರ ಕೊಟ್ಟಂಥ ಹಣ, ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಭಾಳ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಅದಕ್ಕೆ ಇದು ನಮಗೆ ಫ್ಲ್ಯಾಗ್ಶಿಪ್ ಒಂದು ರಸ್ತೆ ಇದೆ. ನಾನು ಭಾಳ ಒಂದು ಕಷ್ಟಪಟ್ಟು ಅನೇಕ ಬಾರಿ ದೆಹಲಿಗೆ ಹೋಗಿ ಈ ರಸ್ತೆಗೆ ಹಣವನ್ನು ತಂದಿದ್ದೇನೆ, ಈ ಅನುದಾನ ತಂದಿದ್ದೇನೆ. ಅದಕ್ಕೆ ನಾನು ಇಲ್ಲಿ ಸ್ಥಳ ವೀಕ್ಷಣೆ ಮಾಡಿ ಇದು ನಾವು ಯಾವ ರೀತಿ ಯೋಜನೆಯನ್ನು ರೂಪಿಸಿದ್ವಿ ಅದೇ ರೀತಿಯಲ್ಲಿ ಇದು ರಸ್ತೆ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಲಿಕ್ಕೆ ನಮ್ಮ ಅಧ್ಯಕ್ಷರು, ನಗರಸಭಾ ಅಧ್ಯಕ್ಷರು, ನಮ್ಮೆಲ್ಲ ಸ್ಥಳೀಯ ನಗರಸಭಾ ಸದಸ್ಯರುಗಳು, ನಮ್ಮ ಮುಖಂಡರು, ಜನರನ್ನ ಮಾತಾಡಿಕೊಂಡು, ಮಳಿಗೆಗಳ ಮಾಲೀಕರಿಗೂ ಮಾತನಾಡಿಕೊಂಡು ಅವ್ರಿಗೂ ಕೂಡ ಸಹಕಾರ ಕೊಡಲಿಕ್ಕೆ ಇವತ್ತು ಈ ನಗರದ ಒಂದು ಸುರಕ್ಷತೆಗೋಸ್ಕರ, ಈ ನಗರದ ಅಂದವನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ಕೆಲವರಿಗೆ ನಷ್ಟ ಆಗುತ್ತೆ, ನಾನು ಒಪ್ಕೊಳ್ತೀನಿ, ಇದು ನೋವಿನ ಸಂಗತಿ. ಆದರೆ ಇಡೀ ನಗರಕ್ಕೆ ಆಗುವಂಥ ಅನುಕೂಲದ ಮುಂದೆ ವೈಯಕ್ತಿಕ ನಷ್ಟವನ್ನು ತಾವು ಭರಿಸ್ಕೋಬೇಕಾಗ್ತದೆ. ನಗರಕ್ಕೋಸ್ಕರ ನಿಮ್ಮ ಸಹಕಾರ ನೀವು ಕೊಡಬೇಕಾಗ್ತದೆ ಅಂತ ಎಲ್ಲರಲ್ಲೂ ಕೂಡ ನಾನು ಕೈ ಮುಗಿದು ಅವ್ರಿಗೆ ಪ್ರಾರ್ಥನೆಯನ್ನು ಮಾಡ್ತೀನಿ. ಅದೇ ರೀತಿ ನಮ್ಮ ಅಧಿಕಾರಿಗಳಿಗೂ ಕೂಡ ಏನು ಕೇಂದ್ರ ಸರ್ಕಾರದ ಯೋಜನೆ ಇದೆ ಅದು ಯಥಾವತ್ತಾಗಿ ಇಲ್ಲಿ ಅನುಷ್ಠಾನ ಆಗಬೇಕು. ಯಾವುದೋ ರಾಜಕೀಯ ಕಾರಣಗಳಿಗೆ ಅಥವಾ ಯಾರೋ ಸ್ಥಳೀಯ ಮುಖಂಡಗಳು ಬಂದು ಅವರೊಬ್ಬರದು ಇಲ್ಲಿ ಬಿಡಿ, ಇದು ಇಲ್ಲಿ ಮಾಡಿ, ಇದನ್ನೆಲ್ಲ ಮಾಡಲಿಕ್ಕೆ ಹೋಗ್ಬಿಡಲಿಕ್ಕೆ ಏನು ನಮ್ಮ ಉದ್ದೇಶ ಇತ್ತು ಆ ಉದ್ದೇಶ ಈಡೇರಲಿ. ಈ MG ರೋಡು ಕೂಡ ನಾವು ಯಾವ ರೀತಿ ಚದಲ್ಪುರದಿಂದ ಇವತ್ತು ಎಂಟ್ರೆನ್ಸ್ ಚಿಕ್ಕಬಳ್ಳಾಪುರ ರಸ್ತೆ ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಮಾಡಿದ್ದೀವಿ, ಅದಕ್ಕಿಂತ ಚೆನ್ನಾಗಿ ಬರುತ್ತೆ. ಇವತ್ತು ಅಲಂಕಾರಿಕವಾಗಿರ್ತಕ್ಕಂಥ ದೀಪಗಳು, ಅದೇ ರೀತಿ ಫುಟ್ಪಾತ್ ಮೇಲೆ ಒಳ್ಳೆ ಟೈಲ್ಸು, ಮೆರಿಡಿಯನ್ ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ಅಂದವಾಗಿ ಮಾಡುವಂಥದ್ದು. ಇಡೀ ಜಿಲ್ಲೆಯಲ್ಲೇ ಈ ರಸ್ತೆ
ಒಂದು ಮಾದರಿ ರಸ್ತೆ ಆಗಬೇಕು ಅನ್ನೋ ಒಂದು ಕಾಯಕಲ್ಪವನ್ನು ನಾವು ಹಾಕ್ಕೊಂಡು ಇದಕ್ಕೆ ಅನುದಾನ ತಂದಿದ್ದೀವಿ. ಈ ಯೋಜನೆಗೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕೂಡ ಒಂದು ಸಭೆಯನ್ನು ನಾನು ಎಲ್ಲ ಸಂಬಂಧಪಟ್ಟಂಥ ಬೆಸ್ಕಾಂನವ್ರು ಇರ್ಬೋದು, ರೈಲ್ವೆ ಅಧಿಕಾರಿಗಳು ಕೂಡ ಬರ್ತಾರೆ. ಅಲ್ಲಿ ಅಂಬೇಡ್ಕರ್ ಕಾಲೋನಿ ಎಲ್ಲಿದೆ 30ನೇ ವಾರ್ಡು, ಅಲ್ಲಿ ಅವರು ಕೂಡ ರೈಟ್ ಆಫ್ ವೇ ಇನ್ನೂ ಮಾಡಿಕೊಟ್ಟಿಲ್ಲ. ಅವರ ಇಲಾಖೆ ಅಧಿಕಾರಿಗಳು ಬರಬೇಕು. ಅದೇ ರೀತಿ ನಮ್ಮಲ್ಲಿ BSNL ಅಧಿಕಾರಿಗಳು ಬರಬೇಕು ಮತ್ತು ಬೆಸ್ಕಾಂನ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು CMCಯ ಅಧಿಕಾರಿಗಳು ಇಷ್ಟು ಜನ ಬಂದು ಒಂದು ಸಭೆಯನ್ನು ಮಾಡಿ ಅಲ್ಲಿ ಯಾವ ರೀತಿ ನಾವು ತೀರ್ಮಾನವನ್ನು ತಗೊಳ್ತೀವೋ ಅದರ ರೀತಿಯಲ್ಲಿ ರಸ್ತೆ ಮೂಡಿ ಬರಬೇಕು ಅಂತೇಳಿ ನನ್ನ ಒತ್ತಾಸೆ ಆಗಿದೆ. ಸರ್, ಯೆಲ್ಲೋ ಬೋರ್ಡ್ ಮಾತ್ರ ಹೊಡೀರಿ, ಅಲ್ಲಿಂದ ರೆಡ್ ಬೋರ್ಡ್ ಹೊಡಿಬೇಡಿ ಅಂತ ಶಾಸಕರು ಹೇಳ್ತಾರೆ ಸರ್. ಈಗ ಶಾಸಕರು ತಂದಿರುವಂಥ ರಸ್ತೆ ಅಲ್ಲ, ಪಾಪ ಅವರಿಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ 69 ಎಲ್ಲಿಂದ ಎಲ್ಲಿ ಬರುತ್ತೆ ಅಂತ ಫಸ್ಟು ಅವ್ರನ್ನ ತಿಳ್ಕೊಳಕ್ಕೆ, ಎಷ್ಟು ಅನುದಾನ ಬಂದಿದೆ, ಯಾವಾಗ ಬಂದಿದೆ, ಯಾವಾಗ ಗುದ್ಲಿ ಪೂಜೆ ಮಾಡಿದ್ದೀನಿ, ಎಷ್ಟು ಸಲ ಇದರಲ್ಲಿ ವಿಸಿಟ್ ಮಾಡಿದ್ದೀನಿ, ಎಲ್ಲೆಲ್ಲಿ ತೊಂದರೆ ಆಗಿತ್ತು, ಯಾವ ಗ್ರಾಮಗಳಲ್ಲಿ ತೊಂದರೆ ಆಗಿತ್ತು, ಎಷ್ಟು ಸಲ ಅಲ್ಲಿ ಹೋಗಿ ಅಲ್ಲೇ ನಾನು ಸ್ಥಳದಲ್ಲಿ ಕ್ರಮ ತಗೊಂಡಿದ್ದೀನಿ. ಸುಮ್ಮನೆ ಮಾತಾಡ್ತಾರೆ, ಏನು ಮಾಡ್ತೀನಿ.